ಮ್ಯಾಮ್ ಓಡಾಡಕ್ಕೆ ಚೆನ್ನಾಗಿದೆ, ಬಟ್ ಯು ಹ್ಯಾವ್ ಟು ಸಿ ಬೋತ್ ಸೈಡ್ಸ್ ಮ್ಯಾಮ್. ಐ ಫೀಲ್ ಇಲ್ಲ ಅವ್ರಿಗೆ ಬೇರೆ ಕಡೆ ಜಾಗ ಮಾಡಿಕೊಡ್ಬೇಕು. ಮಾಡಿ ಇದನ್ನ ತೆಗೆದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಒಪ್ಕೊಂತೀನಿ. ಪಾಪಚ್ಚಿ ಅವ್ರಿಗೆ ಇದು ಮಾಡಿ ಇಟ್ ಇಸ್ ನಾಟ್ ಮೀನ್ಫುಲ್ ಅನ್ಸುತ್ತೆ ಅಷ್ಟೇ. ಮ್ಯಾಮ್ ಈಗ ಫಸ್ಟ್ ಪಾಪ ಓಡಾಡಬೇಕಾದ್ರೆ ವಯಸ್ಸಾದವರು ಇರ್ತಿದ್ರು, ಮಕ್ಕಳು ಇಟ್ಕೊಂಬಾರು. ಈಗ ಸಾಮಾನ್ಯವಾಗಿ ಮಕ್ಕಳು ಹಿಡ್ಕೊಂಡು ಬರ್ತಿದ್ರು, ಅವರೆಲ್ಲ ಯಾವ ಥರ ಫೀಲ್ ಮಾಡ್ಕೊತಿದ್ರು? ಯಾಕಂದ್ರೆ ಮ್ಯಾಮ್ ಇವಾಗ ಹಂಗೆ ಅಂದ್ಬಿಟ್ಟು ನೀವು ಹೌದು ಗಾಡಿ ಅಡ್ಡ ಆಗುತ್ತೆ ಅಂತ ನೀವು ಮಾತಾಡ್ತಾ ಇದ್ದೀರಾ. ಐ ವಿಲ್ ಬಿ ವೆರಿ ಮಚ್ ಓಪನ್, ನಾನು ಅದಕ್ಕೆ ಮಾತಾಡಲ್ಲ ಅಂತ ಹೇಳಿದ್ದು. ಇವಾಗ ನೀವು ರೋಡ್ ಲೈನ್ ಈವನ್ ಆಗೇನು ಎಲ್ಲೂ ಇಟ್ಟಿಲ್ವಲ್ಲ, ಎಲ್ಲ ಕರೆಕ್ಟಾಗಿ ಮಾಡಿ ನೀವು ಇದು ಸೊಲ್ಯೂಷನ್ ತೊಗೊಂಡ್ರೆ ದಟ್ ವಿಲ್ ಹೆಲ್ಪ್. ಇಲ್ಲ ಅನ್ನಲ್ಲ ಪಾಪಚ್ಚಿ, ಅವ್ರಿಗೂ ಎಲ್ಲಾರ ಜಾಗ ಮಾಡಿಕೊಂಡ್ರೆ 100% ಇಟ್ ವಿಲ್ ಹೆಲ್ಪ್ ಅವ್ರಿಗೂ. ಫುಟ್ಪಾತ್ ಮೇಲೆ ಯಾಕೆ ಬೀದಿ ಬದಿ ವ್ಯಾಪಾರ ಮಾಡಬೇಕು? ಅರ್ಥ ಆಗ್ತಾ ಇಲ್ಲ. ಯಾಕೆ ವ್ಯಾಪಾರ ಮಾಡಬೇಕು? ಅದಕ್ಕಂತ ಒಂದು ಜಾಗ ಅಂತ ಇರುತ್ತೆ, ಅಲ್ಲಿ ಮಾಡ್ಬೇಕಲ್ವಾ ಇವ್ರುಗಳು? ಮ್ಯಾಮ್ ಎಲ್ಲರೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲ್ಲ ಅಲ್ವಾ, ಬಾಡಿಗೆ ಕಟ್ಟೋಕ್ಕೂ ಅವ್ರ ಬಗ್ಗೆನೂ ಯೋಚಿಸ್ಬೇಕಲ್ವಾ. ತಳ್ಳಗಾಡಿ ಮೇಲೆ ಹಾಕ್ಕೊಂಡು ಜೀವನ ನಡೆಸೋರು ಇದಾರಲ್ವಾ, ಯು ಹ್ಯಾವ್ ಟು ಥಿಂಕ್ ಅಲ್ವಾ ಎಲ್ಲ ಥರನೂ. ಇಲ್ಲ ಅವ್ರಿಗೊಂದು ಜಾಗ ಮಾಡಿಕೊಡಿ ಗೌರ್ಮೆಂಟ್ ಅವರು, ಗಿವ್ ದೆಮ್ ಸಮ್ ಸೆನ್ಸ್ಫುಲ್ ಬಾಡಿಗೆ ಜಾಗ, ಮಾರ್ಕೆಟು, ಅವ್ರಿಗೊಂದು ವ್ಯಾಪಾರ ಕೊಡಿ. ಒಂದು ಏರಿಯಾಗ ಒಂದು ಅದೇ ಏರಿಯಾ ಅಂತ ಮಾಡಿಕೊಡಿ, ದಟ್ ವಿಲ್ ಮೇಕ್ ಸೆನ್ಸ್. ಅದು ಬಿಟ್ಬಿಟ್ಟು ಪಾಪಚ್ಚಿ ಅವ್ರ ಹೊಟ್ಟೆ ಮೇಲೂ ಹೊಡಿಬೇಡ್ದು ಅನ್ನಿಸ್ತೀನಿ. ಬಟ್ ಓಕೆ, ಎಸ್ ಇದು ಚೆನ್ನಾಗಿದೆ, ಬಟ್ ಇವಾಗ ಯು ಹ್ಯಾವ್ ಟು ಥಿಂಕ್ ಬೋತ್ ಅಂತ ನನಗೆ ಅನ್ನಿಸ್ತು. ಈಗ ಒಂದ್ ಕಡೆಯಿಂದ ಈಗ ಸುಮಾರು ಕಡೆ ತೆರವು ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನೀವು ಎಕ್ಸಾಂಪಲ್ ಮಲೇಶ್ವರಂಗೆ ಹೋಗ್ಬೋದು, ನೀವು ಅಲ್ಲಿ ಓಡಾಡ್ಬೇಕಾದ್ರೆ ಯಾವ ತರ ಫೀಲ್ ಆಗ್ತಿತ್ತು? ಮೊದ್ಲು ಹೋಗ್ಬೇಕಾದ್ರೆ ಯಾವ ತರ ಆಗ್ತಿತ್ತು, ಇವಾಗ ಹೋಗಿ ಯಾವ ತರ ಆಗ್ತದೆ? ಮ್ಯಾಮ್ ನಾನು ನೋಡೇ ಇಲ್ಲ ಮ್ಯಾಮ್ ಅದು ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ಹೋಗೋದೇ ಇಲ್ಲ ಮ್ಯಾಮ್. ಅದಕ್ಕೋಸ್ಕರ ನಾನು ಮಾತಾಡಲ್ಲ ಅಂತ ಹೇಳಿದ್ದು ಮ್ಯಾಮ್. ನಾವು ನಾಗರಬಾವಿ ಮೇಡಮ್, ನಮ್ಮ ಏರಿಯಾ ಎಲ್ಲ ಚೆನ್ನಾಗೇ ಇದೆ ಮ್ಯಾಮ್, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿಲ್ಲ. ಆ ಥರ ಏನಿಲ್ಲ, ಫುಟ್ಪಾತ್ ಹಂಗೆ ಇದೆಯಾ? ತೆರವು ಮಾಡಿದ್ದಾರೆ ಇದೆ, ಬಟ್ ಎಸ್ ಗೋಯಿಂಗ್ ಆನ್ ಮ್ಯಾಮ್. ಓಕೆ, ನೋಡಕ್ಕೆ ಹೇಗಿದೆ ಮ್ಯಾಮ್? ಈಗ ಅಲ್ಲೇನೆ ಮ್ಯಾಮ್ ಹೌದು, ಇಲ್ಲ ಅನ್ನಲ್ಲ ಮ್ಯಾಮ್, ಡೀಸೆಂಟ್ ಕ್ಲೀನ್ ಎಲ್ಲ ಆಗುತ್ತೆ, ಚೆನ್ನಾಗಿದೆ, ಇಲ್ಲ ಅನ್ನಲ್ಲ. ಅಲ್ಲ, ಇಲ್ಲಿನವರೇ ಅನ್ಸುತ್ತೆ ಅಲ್ಲ? ಬ್ಯಾಂಗ್ಳೂರ್ ಅವರೇ ಮ್ಯಾಮ್. ಹೌದು ಎಲ್ಲ ಬ್ಯಾಂಗ್ಳೂರವ್ರೆ ಅನ್ಸುತ್ತೆ, ನಮ್ಮ ರಾಜ್ಯದವ್ರೆ ಅನ್ಸುತ್ತಾ? ಹೌದು ಮ್ಯಾಮ್, ಹೊರಗಿಂದ ಯಾರು ಬಂದಿಲ್ಲ. ಯಾರೂ ಬಂದಿಲ್ಲ ಮ್ಯಾಮ್. ನಿಮ್ಮ ಸಪೋರ್ಟ್ ಯಾರಿಗೆ ಹೇಳಿ? ಅಂದರೆ ಯಾರಿಗೆ ಅಂತಂದರೆ ಸರ್ಕಾರಕ್ಕ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ? ಮ್ಯಾಮ್ ಇಬ್ರಿಗೂ ಇರ್ಬೇಕು, ಈವನ್ ಆಗಿರ್ಬೇಕಂತ ಅನ್ಸುತ್ತೆ ನನಗೆ. ವಿ ಹ್ಯಾವ್ ಟು ಥಿಂಕ್ ಈವನ್ಲಿ. ಅವರು ಒಂಥರ ಯೋಚಿಸ್ತಾರೆ, ಪಾಪ ಇವ್ರಿಗೂ ದೇ ಹ್ಯಾವ್ ಟು ಸಿ ಅಬೌಟ್ ದೇರ್ ಗ್ರೋತ್ ಅಂತ ಅನ್ಸುತ್ತೆ. ಐ ಡೋಂಟ್ ವಾಂಟ್ ಟು ಗಿವ್ ಅವ್ರು 100% ಅದು ಕರೆಕ್ಟು ಇದು ರಾಂಗ್ ಅಂತ ಅನ್ನೋಕ್ಕಾಗೋದಿಲ್ಲ. ಅಲ್ಲ ಮ್ಯಾಮ್, ನೀವುಗಳೇ ಈ ಥರ ಅಂದರೆ ಪಾಪ ಅವ್ರು ಕಷ್ಟಪಟ್ಟು ರಾತ್ರಿ ಯಾಕಂದ್ರೆ ಮಂತ್ರಿಗಳ ಬೀದಿಗಿಲ್ದು ಕೆಲಸ ಮಾಡಿಸ್ತಾ ಇದ್ದಾರೆ. ಯಾರು ಹೇಳಿ? ಕೃಷ್ಣ ಬೈರೇಗೌಡ ಸರ್ ಅಷ್ಟು ಬೀದಿಗಿಲ್ದು ಕೆಲಸ ಮಾಡ್ಬೇಕಾದ್ರೆ ನೀವೇ ಅವ್ರಿಗೆ ಸಪೋರ್ಟ್ ಮಾಡಿ. ಮೇಡಮ್ ನೀವು ಕ್ಲೀನ್ ಮಾಡಬೇಡಿ, ನೀವು ಇದು ಮಾಡಬೇಡಿ ಅಂತ ಐ ಆಮ್ ನಾಟ್ ಟೆಲ್ಲಿಂಗ್ ಅಗೇನ್. ಅವ್ರಿಗೂ ಬೇರೆ ಎಲ್ಲರೂ ಒಂದು ಗಿವ್ ದೆಮ್ ಪ್ಲೇಸ್ ವೇರ್ ದೇ ಕ್ಯಾನ್ ಲೀಡ್ ದೇರ್ ಲೈಫ್ ಅಲ್ವಾ. ಕರೆಕ್ಟ್ ಅಲ್ವಾ ಹೇಳ್ತಿರೋದು? ಅವ್ರು ಮಾಡ್ತಿರೋದು ತಪ್ಪು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇಲ್ಲ. ನೀವು ಎತ್ತಿ ಒಂದು ರಾತ್ರಿಯಲ್ಲೇ ಎತ್ತಿ ಅಲ್ಲ, ಅವ್ರಿಗೊಂದು ಜಾಗ ಮಾಡಿಬಿಟ್ಟು ಇಲ್ಲಿ ಮಾಡ್ಕೋಬೇಡಿ, ಇಲ್ಲಿ ಮಾಡಿ ಅಂತ ಅನ್ನಿ. ಕ್ರಿಯೇಟ್ ಎ ಏರಿಯಾ ಫಾರ್ ದೆಮ್, ಹೋಗಲ್ಲಮ್ಮ, ಕ್ರಿಯೇಟ್ ಎ ಏರಿಯಾ ಫಾರ್ ದೆಮ್ ಅಂತ ಹೇಳ್ತಾರೆ. ನಮಗೆ ಫುಟ್ಪಾತ್ ಮೇಲೆ ಬೇಗ ಜನ ಬರ್ತಾರೆ, ಜಾಸ್ತಿ ಜನ ಬರ್ತಾರೆ. ಇಟ್ ಇಸ್ ಏನೋ ರೀಚಬಲ್ ಅಷ್ಟೇ ಮೇಡಮ್. ಹಿಂಗೆ ಹೋಗ್ತಾ ಇರ್ತೀವಿ. ಇವಾಗ ನಾನೇ ವರ್ಕಿಂಗ್ ವುಮೆನ್, ಇವಾಗ ಅಲ್ಲಿ ಹೋಗ್ಬೇಕಂದ್ರೆ ನಾನು ಪಾರ್ಕಿಂಗ್ ಮಾಡಿ ಎಲ್ಲ ಹೋಗ್ಬೇಕು. ಇವನ್ ವಿ ವಿಲ್ ಥಿಂಕ್ ಅಷ್ಟೇನೆ, ಅದ್ರ ಬೇರೆ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ಏನೇನು. ಓಕೆ ಮ್ಯಾಮ್, ಐ ಡೋಂಟ್ ವಾಂಟ್ ಟು ಗಿವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದಟ್. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ.